ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 147 3ನೇ ವಾಕ್ಯ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಕೀರ್ತನೆಗಾರನು ಕರ್ತನನ್ನು ಸ್ತುತಿಸುತ್ತಾ, ಕರ್ತನನ್ನು ಮಹಿಮೆಪಡಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಕೀರ್ತನೆಯಲ್ಲಿ ಹೇಳ್ತಾನೆ, ನಮ್ಮ ದೇವರ ಒಂದು ಸ್ವಭಾವ ಏನು? ಮುರಿದ ಮನಸ್ಸುಳ್ಳವರನ್ನು ಅವನು ವಾಸಿ ಮಾಡ್ತಾನೆ. ದೇವರ ಸನ್ನಿಧಾನದಲ್ಲಿ ನಾವು ಬರುವಾಗ ಮುರಿದ ಮನಸ್ಸುಳ್ಳವರಾಗಿ ನಾವು ಬರಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಯಾರ್ಯಾರು ಮುರಿದ ಮನಸ್ಸುಳ್ಳವರಾಗಿ ವೇದನೆಯಿಂದ, ದುಃಖದಿಂದ, ಸಮಸ್ಯೆಯ ಮಧ್ಯದಲ್ಲಿ ಕಣ್ಣೀರಿನಿಂದ ದೇವರ ಸನ್ನಿಧಿಗೆ ಬರ್ತಾರೋ ಅವರೆಲ್ಲರಿಗೂ ದೇವರು ಅದ್ಭುತವನ್ನು ಮಾಡಿದ್ದನ್ನು ನಾವು ನೋಡಬಹುದು. ಕಾರಣ ಮುರಿದ ಮನಸ್ಸುಳ್ಳ 34ನೇ ಕೀರ್ತನೆ 18ನೇ ವಾಕ್ಯ ಹೇಳುತ್ತೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಹಾಗಾದರೆ ಕರ್ತನ ಸನ್ನಿಧಾನದಲ್ಲಿ ಮುರಿಯಲ್ಪಟ್ಟಂತಹ ಮನಸ್ಸುಳ್ಳವರು ಏನು ಮಾಡಬೇಕು? ದೇವರ ಹತ್ರ ಬರಬೇಕು. ಈ ಲೋಕದಲ್ಲಿ ಮನುಷ್ಯರ ಪ್ರಯತ್ನಗಳಿಂದ, ಮನುಷ್ಯರ ಇದರ ಕಾರ್ಯಗಳಿಂದ ಮನಸ್ಸು ಮುರಿಯಲ್ಪಟ್ಟಂತಹ ಅನುಭವ ಇರ್ತದೆ. ಆದರೆ ಅಂಥ ವ್ಯಕ್ತಿಗಳು ಏನು ಮಾಡಬೇಕು? ದೇವರ ಬಳಿಗೆ ಬರಬೇಕು. ನಿಮ್ಮ ಜೀವಿತದಲ್ಲಿ ಮನಸ್ಸು ಮುರಿಯಲ್ಪಟ್ಟಂತಹ ಅನುಭವ ಇದ್ದರೆ ನಾವು ಮನುಷ್ಯರ ಬಳಿಗೆಲ್ಲ ಹೋಗಬೇಕಾಗಿತ್ತು. ನೆರವಾಗುವಂತಹ, ನಮ್ಮ ಸಂಗಡ ಇರುವ, ನಮಗೆ ಸಹಾಯ ಮಾಡುವ ದೇವರ ಬಳಿಗೆ ಬರಬೇಕು. ಅದು ಮಾತ್ರವಲ್ಲ, ಈ ಲೋಕದಲ್ಲಿ ನಾವು ನೋಡಬೇಕಾದ್ರೆ ಶರೀರದಲ್ಲಿ ಎಲ್ಲಾದರೂ ಒಂದು ಗಾಯ ಉಂಟಾದರೆ, ಶರೀರದ ಭಾಗಗಳಲ್ಲಿ ಯಾವುದಾದ್ರೂ ಮುರಿದೋದ್ರೆ ಅದನ್ನು ಸ್ವಸ್ಥ ಮಾಡುವುದಕ್ಕಾಗಿ ವೈದ್ಯರಿದ್ದಾರೆ, ಡಾಕ್ಟರ್ಸ್. ಅದಕ್ಕೆ ಬೇಕಾದಂತಹ ಸರ್ಜರಿ ಆಗಿರ್ಬೋದು ಅಥವಾ ಬ್ಯಾಂಡೇಜ್ ಹಾಕೋದು ಆಗಿರ್ಬೋದು, ಏನಾದರೂ ಒಂದು ಕಾರ್ಯಗಳನ್ನ ಮಾಡಿ ಅದನ್ನು ಗಾಯವನ್ನು ಕಟ್ಟಿ ಅದನ್ನು ಗುಣಪಡಿಸ್ತಾರೆ. ಎಷ್ಟೋ ಜನರನ್ನು ನಾವು ನೋಡಿದ್ದೀವಿ, ಅವರು ಮುರಿಯಲ್ಪಟ್ಟಂತಹ ಅನುಭವದಲ್ಲಿ ಗಾಯವಾದಾಗ ಶರೀರದಲ್ಲಿ ಪೂರ್ಣ ಸ್ವಸ್ಥತೆಯನ್ನು ಹೊಂದಿದ್ದಾರೆ. ಗಾಯದ ಗುರುತೇ ಇಲ್ಲದ ಹಾಗೆ ಮಾಡುವಂತಹ ಒಂದು ಟೆಕ್ನಾಲಜಿ ಈಗ ಲೋಕದಲ್ಲಿದೆ. ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿನೋ ಏನೋ ಮಾಡಿ ಕ್ಲಿಯರ್ ಮಾಡಿಬಿಡ್ತಾರೆ. ನೋಡಿದ್ರೆ ಆಗ ಮುರಿದೋಗಿತ್ತು ಅಂತಲೇ ಗೊತ್ತಾಗಲ್ಲ, ಅಥವಾ ಅಂಥ ಗಾಯ ಆಗಿತ್ತು ಅಂತಲೇ ಗೊತ್ತಾಗಲ್ಲ. ಆ ರೀತಿಯ ಒಂದು ಟೆಕ್ನಾಲಜಿ ಇವತ್ತಿದೆ. ಆದರೆ ಮನಸ್ಸಿನ ಗಾಯವನ್ನು ಕಟ್ಟುವುದಕ್ಕೆ ಈ ಲೋಕದಲ್ಲಿ ಯಾರ ಕೈಲೂ ಆಗಲ್ಲ. ಎಷ್ಟೇ ಡಿಗ್ರಿ ಹೊಂದಿರುವಂತಹ ಡಾಕ್ಟರ್ ಆಗಿರಲಿ, ಎಷ್ಟೇ ಪರಿಣಿತಿ ಹೊಂದಿರುವಂತಹ ನರ್ಸ್ ಆಗಿರಲಿ, ಅವರು ಪ್ರಯತ್ನ ಮಾಡಿದ್ರೆ ಈ ಮನಸ್ಸಿನ ಗಾಯವನ್ನು ಗುಣಪಡಿಸೋಕ್ಕೆ ಆಗಲ್ಲ. ಯಾಕೆಂದರೆ ಅವರು ಶರೀರದ ಗಾಯಗಳನ್ನು ಸ್ವಸ್ಥ ಮಾಡುವುದಕ್ಕಾಗಿ ಕಲಿತಿರುವವರು. ಅವರು ಮನಸ್ಸಿನ ಗಾಯವನ್ನು ಸ್ವಸ್ಥ ಮಾಡುವುದಕ್ಕೆ ಯಾವುದೂ ಗೊತ್ತಿಲ್ಲ ಅವರಿಗೆ. ಈ ದಿವಸ ಮುರಿದ ಮನಸ್ಸುಳ್ಳವರಾಗಿ ಯಾರಾದರೂ ಈ ವಾಕ್ಯ ಕೇಳ್ತಾ ಇದ್ದರೆ, ನಿನ್ನ ಗಾಯವನ್ನು ಕಟ್ಟೋದಕ್ಕೆ ನೀನು ಈ ಮನುಷ್ಯನ ಬಳಿಯಲ್ಲಿ ಹೋದರೆ, ಅಥವಾ ನಿನ್ನ ಸಂಬಂಧಿಕರ ಬಳಿಯಲ್ಲಿ ಹೋದರೆ, ನಿನ್ನ ಸ್ನೇಹಿತರ ಬಳಿಗೆ ಹೋದರೆ, ನಿನಗೆ ತುಂಬ ಆಪ್ತನಾಗಿರೋರ ಬಳಿಗೆ ಹೋದರೆ ನಿನ್ನ ಗಾಯ ಕಟ್ಟೋದಕ್ಕಾಗಲ್ಲ. ನಿನ್ನ ಗಾಯ ಕಟ್ಟೋದಕ್ಕೆ ಅವ್ರ ಕೈಲಾಗಲ್ಲ. ಒಂದು ವೇಳೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ಬೋದು, ತಮ್ಮ ಮಾತುಗಳ ಮೂಲಕ, ತಮ್ಮ ಕ್ರಿಯೆಗಳ ಮೂಲಕ, ನಿಮಗೆ ಸಹಾಯ ಮಾಡೋದ್ರ ಮೂಲಕ ತಾತ್ಕಾಲಿಕ ವೇದನೆಯ ಶಮನವನ್ನು ಉಂಟು ಮಾಡಬಹುದೇ ವಿನಃ ಗಾಯ ಒಣಗಲ್ಲ. ಆ ಗಾಯ ಟೋಟಲಾಗಿ ಗುಣ ಆಗಬೇಕು ಅಂದರೆ ಅದು ದೇವರ ಹತ್ರ ಮಾತ್ರ. ಈ ಹಗಲಿನ ಸಮಯದಲ್ಲಿ ಹೃದಯದಲ್ಲಿ, ಮನಸ್ಸಿನಲ್ಲಿ ವೇದನೆಯಿಂದ ಕೇಳ್ತಾ ಇರುವಂತಹ ವ್ಯಕ್ತಿಯೇ, ನಿನ್ನ ಗಾಯವನ್ನು ತೆಗೆದುಕೊಂಡು ನೀನು ದೇವರ ಬಳಿಗೆ ಬಾ. ದೇವರ ವಾಕ್ಯ ಹೇಳ್ತದೆ, ಆತನು ನಿನ್ನ ಮುರಿದ ಮನಸ್ಸನ್ನು ವಾಸಿ ಮಾಡ್ತಾನೆ. ಟೋಟಲಾಗಿ ಅದು ಇಲ್ಲದ ಹಾಗೆ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾವ ವಿಷಯದಲ್ಲಿ ನೀನು ಮುರಿಯಲ್ಪಟ್ಟಿದೆಯಾ? ಯಾವ ವಿಷಯದಲ್ಲಿ ನೀನು ವೇದನೆ ಪಡ್ತಾ ಇದೆಯಾ? ಯಾವ ವಿಷಯದಲ್ಲಿ ನಿನಗೆ ಗಾಯ ಆಗಿದೆ? ನೀನು ದೇವರ ಹತ್ರ ಬಾ, ದೇವರು ನಿನಗೆ ಸಹಾಯ ಮಾಡ್ತಾನೆ. ಹನ್ನಳ ಜೀವಿತದಲ್ಲಿ ಮನಸ್ಸು ಮುರಿದೋಗ್ಬಿಟ್ಟಿದೆ. ಪೆನಿನ್ನಳ ಚುಚ್ಚುಮಾತನೆಯಿಂದ, ಅವಳ ಜೀವಿತದಲ್ಲಿ ಬಂಜೆ ಎಂಬ ಒಂದು ಆರೋಪದಿಂದ ಅವಳ ಮನಸ್ಸು ಮುರಿದು ಹೋಗಿದೆ. ಗಂಡನ ಹತ್ರ ಹೋದ್ಲು, ಗಂಡ ಒಂದು ತಾತ್ಕಾಲಿಕ ಶಮನ ಮಾಡ್ದ. 10 ಮಕ್ಕಳಿಗಿಂತ ನಾನು ಹೆಚ್ಚಲ್ವಾ, ಸುಮ್ಮನೆ ಇದ್ಬಿಡು. ತಾತ್ಕಾಲಿಕವಾಗಿ ಸಮಾಧಾನ ಆಯಿತು.
ಅವಳು ತನ್ನ ತಾಯಿ ಮನೆಯಲ್ಲಿ ತಾಯಿ ಹತ್ರನೋ ತಂದೆ ಹತ್ರನೋ ಸಹೋದರರ ಹತ್ರ ಸ್ನೇಹಿತರ ಹತ್ರ ಯಾರ ಹತ್ರನೂ ಹೇಳಿರ್ಬೋದು. ಅವರು ತಾತ್ಕಾಲಿಕ ಶಮನ ಮಾಡು, ಇರಲಿ ಬಿಡಮ್ಮ, ಅವಳು ಹಂಗೆ ಹೇಳ್ತಾಳೆ, ನಾವಿದ್ದೀವಲ್ವ, ತಾತ್ಕಾಲಿಕ ಶಮನ, ಬಟ್ ನೋ ಪರ್ಮನೆಂಟ್ ಸೊಲ್ಯೂಷನ್. ಅನ್ನಳಿಗೆ ಒಂದು ವಿಷಯ ಗೊತ್ತಾಯಿತು, ಇಲ್ಲೆಲ್ಲೂ ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗಲ್ಲ. ಅವಳು ಅದಕ್ಕೋಸ್ಕರ ವೇದನೆಯೊಂದಿಗೆ ದೇವರ ಹತ್ರ ಬರ್ತಾಳೆ. ದೇವರ ವಾಕ್ಯ ಹೇಳ್ತದೆ, ನಂತರ ಅವಳ ಮುಖದಲ್ಲಿ ದುಃಖ ಕಾಣಲೇ ಇಲ್ಲ. ಈ ಆಗಲ ಸಮಯದಲ್ಲಿ ಮುರಿದ ಮನಸ್ಸುಳ್ಳವನಾಗಿ ವೇದನೆಯಿಂದ ಯಾರಾದರೂ ಭಾರಪಡ್ತಾ ಇದ್ದರೆ, ನಿನಗೊಬ್ಬ ವೈದ್ಯ ಇದ್ದಾನೆ, ಒಬ್ಬ ಡಾಕ್ಟರ್ ಇದ್ದಾನೆ. ಈ ಲೋಕದ ವೈದ್ಯನ ಥರ ಅಲ್ಲ. ಈ ಲೋಕದ ವೈದ್ಯ ನಿನ್ನ ಶರೀರದ ಗಾಯವನ್ನು ಕಟ್ಟುವಾಗ, ನಿನ್ನ ಮನಸ್ಸಿನ ಗಾಯವನ್ನು ಕಟ್ಟುವ ಒಬ್ಬ ವೈದ್ಯನು ಪರಲೋಕದಲ್ಲಿ ನಿನಗೋಸ್ಕರ ಇದ್ದಾನೆ. ಹನ್ನೆರಡು ಆಲಯಕ್ಕೆ ಬಂದ ಹಾಗೆ ನೀನು ದೇವರ ಹತ್ರ ಬರೋದಾದರೆ, ನಿನ್ನ ವೇದನೆಯೊಂದಿಗೆ, ನಿನ್ನ ಕಷ್ಟದೊಂದಿಗೆ, ನಿನ್ನ ಮುರಿದ ಮನಸ್ಸಿನೊಂದಿಗೆ ನೀನು ಆತನ ಬಳಿಗೆ ಬರೋದಾದರೆ, ಆತನು ನಿನ್ನನ್ನು ಸ್ವಸ್ಥ ಮಾಡುವಂಥ ದೇವರು, ಆತನು ನಿನ್ನನ್ನು ಗುಣಪಡಿಸುವಂಥ ದೇವರು, ಆತ ನಿನ್ನನ್ನು ಸ್ವಸ್ಥ ಮಾಡಿ ನಿನಗೆ ಪೂರ್ಣ ಸ್ವಸ್ಥತೆಯನ್ನು ಕೊಡುವಂಥ ದೇವರು, ಆ ಗಾಯವೇ ಕಾಣದ ಹಾಗೆ ಮಾರ್ಪಡಿಸುವಂಥ ಒಬ್ಬ ದೇವರು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿದೆಯಪ್ಪ. ನಮ್ಮ ಗಾಯಗಳನ್ನು, ಈ ಲೋಕದ ಗಾಯಗಳನ್ನು ಕಟ್ಟುವುದಕ್ಕೆ ವೈದ್ಯರಿದ್ದಾರೆ, ನಡೆಸಿದ್ದಾರೆ. ಮನಸ್ಸಿನ ಗಾಯವನ್ನು ಕಟ್ಟುವುದಕ್ಕೆ ಶಕ್ತನಾದವನು ನೀನು ಮಾತ್ರ. ನಿನ್ನೆಲ್ಲ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡಿ. ಯಾರಾದರೂ ಮನಸ್ಸಿನ ವೇದನೆಯಲ್ಲಿರೋದಾದರೆ ಅವರ ಗಾಯವನ್ನು ಕಟ್ಟಿ ಅವ್ರನ್ನ ಸ್ವಸ್ಥ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ನಿಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.